ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಪ್ರಾಯಶಃ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ಅವಮಾನವನ್ನು ಅನುಭವಿಸಿದ ಇನ್ನೊಬ್ಬ ರಾಜಕಾರಣಿ ಇರಲಿಕ್ಕಿಲ್ಲ. ಅವರು ಬೇರೆ ಯಾರೂ ಅಲ್ಲ, BS ಯಡಿಯೂರಪ್ಪ. ಯಡಿಯೂರಪ್ಪನವರ ಮೇಲಿನ ಭ್ರಷ್ಟಾಚಾರದ ಆರೋಪಗಳು, ಅವರ ಮೇಲೆ ಇದ್ದಂಥ ಬೇರೆ ಬೇರೆ ದೂರುಗಳು, ರಾಜಾ ಹುಲಿ ಎನ್ನುವ ಬಿರುದನ್ನು ಪಡೆದುಕೊಂಡದ್ದು, ಇದೆಲ್ಲ ಬೇರೆ ಅವರ ರಾಜಕಾರಣದ. ಆದರೆ ಪಕ್ಷದ ವರಿಷ್ಠರು ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ನಡೆಸಿಕೊಳ್ಳುವ ರೀತಿ ಇದೆಯಲ್ಲ, ಅದಕ್ಕೊಂದು ಮಾರ್ಗ ಇರಬೇಕು. ಆದರೆ ಇಲ್ಲಿ ನೋಡಿದರೆ ಯಡಿಯೂರಪ್ಪನವರನ್ನು ಯಾವ ರೀತಿ ಅವಮಾನಿಸಲಾಗ್ತಿದೆ ಗಮನಿಸಿ. ಇವತ್ತು ಅವರಿಗೆ ಒಂದು ಡೆಡ್ಲೈನ್ ಪಕ್ಷದ ವರಿಷ್ಠರು ನೀಡಿದರು. ಇವತ್ತು ನಿಮಗೆ ಹೇಳ್ತೀವಿ ಅಂತ. ಏನನ್ನು ಅಧಿಕಾರದಲ್ಲಿ ಮುಂದುವರಿಬೇಕು, ರಾಜೀನಾಮೆ ಕೊಡಬೇಕು ಅನ್ನೋದು. ಈ ಮೊದಲೇ ರಾಜೀನಾಮೆ ಕೊಡುವುದು ತೀರ್ಮಾನ ಆಗಿತ್ತು, ರಾಜೀನಾಮೆ ಪಡೆದುಕೊಳ್ಳುವುದು ತೀರ್ಮಾನ ಆಗಿತ್ತು. ಆದರೆ ಯಡಿಯೂರಪ್ಪ ತಮ್ಮ ಗೇಮನ್ನು, ಅವರು ಒಂಥರ ಈ ಚದುರಂಗದ ಆಟದ ರಾಜಕಾರಣಿ ಅಂತ ಪಾನನ್ನು ಮೂವ್ ಮಾಡಿದ್ರು. ಈಗ ರಾತ್ರಿ 8 ಗಂಟೆಯ ಮೇಲಾಗಿದೆ. ಇದುವರೆಗೆ ಪಕ್ಷದ ವರಿಷ್ಠರಿಂದ ಯಾವುದೇ ಸಂದೇಶ ಬಂದಿಲ್ಲ. ಆದರೆ ಇಂತಹ ಒಂದು ಸಂದೇಶ ಬರುತ್ತದೆ ಅಂತ 15 ದಿವಸಗಳಿಂದ ಕಾಯುವ ಸ್ಥಿತಿ ಇದೆಯಲ್ಲ, ಇದು ಎಂದೂ ಕೂಡ ಯಾರು ಹೀಗೆ ಕಾಯಿಸ್ತಾರೋ ಅವರು ಕ್ಷಮಾರ್ಹರಲ್ಲ. ಯಡಿಯೂರಪ್ಪ ಬೇಡುವ ಕಳಿಸ್ಕೊಡ್ಬೋದಾಗಿತ್ತು. ಯಡಿಯೂರಪ್ಪ ಭ್ರಷ್ಟ ಮುಖ್ಯಮಂತ್ರಿ ಅನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಠಮಾನ್ಯಗಳನ್ನು, ಕಳ್ಳ ಸ್ವಾಮಿಗಳನ್ನು ಹತ್ತಿರ ಇಟ್ಕೊಂಡಂಥವ್ರು ಯಡಿಯೂರಪ್ಪ. ಕಳಿಸೋದಿದ್ರೆ ಸಂತೋಷ, ಕಳಿಸಿ. ಆದರೆ ಅವರಿಗೆ ಈ ರೀತಿ ಅವಮಾನ ಮಾಡಿ ವಾರಗಟ್ಟಲೆ ಕಾಯಿಸೋದು ಇದೆಯಲ್ಲ, ಇದು ಅಮಾನವೀಯವಾದದ್ದು ಅಂತ. ಇದನ್ನು ಮುಂದುವರಿಸೋ ಮೊದಲು ಕರ್ನಾಟಕದಲ್ಲಿ ಇಂತಹ ಅಮಾನವೀಯವಾಗಿ ನಡೆದುಕೊಂಡ ಹಲವು ಘಟನೆಗಳಿವೆ. ಮುಖ್ಯಮಂತ್ರಿಗಳ ಜೊತೆ ಆಟ ಆಡಿದ್ದಿದೆ ಪಕ್ಷದ ವರಿಷ್ಠರು. ಕಾಂಗ್ರೆಸ್ ಇದಕ್ಕೆಲ್ಲ ಶ್ರೀಕಾರ ಹಾಕಿದ್ದು ಅನ್ನೋದು ಗೊತ್ತಿದೆ. ಮೊದಲನೇದಾಗಿ ದೇವರಾಜ ಅರಸು ಅವರಿಗೆ ಎಂಥ ಹಿಂಸೆಯನ್ನು ಕಾಂಗ್ರೆಸ್ ಕೊಟ್ಟಿತು ಅಂತ ಗೊತ್ತಿದೆ. ದೇವರಾಜ ಅರಸು ಒನ್ ಆಫ್ ದಿ ಬೆಸ್ಟ್ ಚೀಫ್ ಮಿನಿಸ್ಟರ್ಸ್ ಇನ್ ಇಂಡಿಯಾ. ಅವರ ಬದ್ಧತೆ ಅದು ಯಾರಿಗೂ ಕೂಡ ನೀವು ಹೋಲಿಸಲಿಕ್ಕೆ ಸಾಧ್ಯ ಇಲ್ಲದಿರೋದು. ಆ ಸಂದರ್ಭದಲ್ಲಿ ಆದರೆ ಮತ್ತೆ ಭ್ರಷ್ಟಾಚಾರದ್ದೆಲ್ಲ ಬಂದಿತ್ತು. ಅವರ ಹೆಂಡತಿ ಭ್ರಷ್ಟಾಚಾರ. ಆದರೆ ಈಗಿನ ಕಾಲಕ್ಕೆ ಹೋಲಿಸಿದರೆ ಅದೇನು ಮಹಾನ್ ಭ್ರಷ್ಟಾಚಾರ ಅಂತ ಅನಿಸಲ್ಲ. ವಾಟ್ ಎವರ್ ಇಟ್ ಮೇ ಬಿ, ಅವರನ್ನು ಅವಮಾನವನ್ನು ಅವ್ರಿಗೆ ಮಾಡಲಾಯಿತು. ನಂತರ ವೀರೇಂದ್ರ ಪಾಟೀಲರಿಗೆ ಆದ ಅವಮಾನ. ಸೊ ನನಗಿನ್ನೂ ನೆನಪಿದೆ, ರಾಜೀವ್ ಗಾಂಧಿ ಬೆಂಗಳೂರಿಗೆ ಬಂದಿದ್ದರು. ನಾವೆಲ್ಲ ವಿಮಾನ ನಿಲ್ದಾಣಕ್ಕೆ ಹೋಗಿದ್ವಿ, ನಾನು ಹೋಗಿದ್ವಿ. ಸೊ ಆವಾಗ ವೀರೇಂದ್ರ ಪಾಟೀಲರ ಆರೋಗ್ಯ ಸರಿ ಇರಲಿಲ್ಲ, ಅವರನ್ನು ಬದಲಿಸಲಾಗುತ್ತೆ ಅನ್ನುವ ಮಾತಿತ್ತು. ಸೊ ರಾಜೀವ್ ಗಾಂಧಿ ಬೆಂಗಳೂರಿಗೆ ಬಂದು ಇಳಿದ್ರು. ಒಂದೇ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಅವಕಾಶ ಕೊಟ್ಟಿದ್ದರು. ಸೆಕ್ಯೂರಿಟಿ ಒಂದೇ ಪ್ರಶ್ನೆ ಕೇಳಬೇಕು ನೀವು ಅಂತ. ನಾವೆಲ್ಲ ಏನು ಅಂದ್ಕೊಂಡಿದ್ವಿ ಅಂತಂದರೆ, ಸೊ ಮುಖ್ಯಮಂತ್ರಿಗಳನ್ನ ಬದಲಿಸ್ತೀರಾ ಅನ್ನುವ ಪ್ರಶ್ನೆ ಕೇಳಬೇಕು ಅಂತಿದ್ವಿ. ಆದರೆ ನಮ್ಮ ಪತ್ರಕರ್ತರಲ್ಲೊಬ್ಬರು ಮೀಸೆ ರಂಗನಾಥ್ ಅಂತಿದ್ದರು. ಈಗಿಲ್ಲ ಅವರು ಸಂಯುಕ್ತ ಭಾರತ್ ಮತ್ತು ಫೆಡರಲ್ ಇಂಡಿಯಾ ಅನ್ನುವ ಪತ್ರಿಕೆ ಅವ್ರದ್ದಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಅದು ಪತ್ರಿಕೆ ನಿಯತಕಾಲಿಕನೋ ಅದು ಏನೋ ಗೊತ್ತಿಲ್ಲ. ವಾಟ್ ಎವರ್ ಇಟ್ ಬಿ, ಒಂದು ಪೇಜ್ ಪತ್ರಿಕೆ ಅವರೇ ಮಾಡಿ ಕಳಿಸ್ತಾ ಇದ್ದರು. ಮೀಸೆ ಹೀಗೆ ಇಷ್ಟು ದೊಡ್ಡ ಮೀಸೆ ರೀ ಕಂಟ್ರಿ ಅವರದ್ದು, ಮೀಸೆ ರಂಗನಾಥ್ ಅಂತಾನೆ ನಾವೆಲ್ಲ ಹೇಳ್ತಾ ಇದ್ವಿ. ಅವರು ಮುಂದೆ ನಿಂತಿದ್ದರು. ಒಂದು ಪ್ರಶ್ನೆಗೆ ಅವಕಾಶ ಅಂತಿತ್ತು. ಸೊ ನಾವೆಲ್ಲ ಈ ಮುಖ್ಯಮಂತ್ರಿಗಳನ್ನು ಬದಲಾಯಿಸ್ತಿದ್ದೀರಾ, ಬದಲಾವಣೆ ಇದೆಯಾ ಅಂತ ಕೇಳಬೇಕು ಅನ್ನುವಷ್ಟರಲ್ಲಿ ಅವರೊಂದು ಪ್ರಶ್ನೆ ಕೊಡಿ, ಹೌ ಈಸ್ ಬೆಂಗಳೂರು ವೆದರ್ ಅಂದ್ಬಿಟ್ರು. ಇಟ್ ಇಸ್ ವೆರಿ ಗುಡ್. ರಾಜೀವ್ ಗಾಂಧಿ ಹೊರಟೋದ್ರು. ನಮಗೆ ಹೆಡ್ಲೈನ್ ಸ್ಟೋರಿನೇ ಬೇಜಾರಾಗೋಯಿತು, ಯಾಕೆಂದರೆ ಅದು ಸುದ್ದಿ ಇತ್ತು. ಸರಿ, ಸಂಜೆ ಮತ್ತೆ ನಾವೆಲ್ಲ ವಿಮಾನ ನಿಲ್ದಾಣಕ್ಕೆ ಹೋದ್ವಿ. ರಾಜೀವ್ ಗಾಂಧಿಯವರು ಬಂದವರು ಒಂದೇ ಸಾಲ ಹೇಳಿದರು, ನಾವು ಪ್ರಶ್ನೆ ಕೇಳುವ ಅವಕಾಶವೇ ಇರಲಿಲ್ಲ, ಕರ್ನಾಟಕ ವಿಲ್ ಹ್ಯಾವ್ ಎ ನ್ಯೂ ಚೀಫ್ ಮಿನಿಸ್ಟರ್ ಅಂತ. ಮುಗಿದು ಹೋಯಿತು. ವೀರೇಂದ್ರ ಪಾಟೀಲರ ರಾಜಕೀಯ ಬದುಕನ್ನು ಕಾಂಗ್ರೆಸ್ ಯಾವ ರೀತಿ ಮುಗಿಸ್ಬಿಡ್ತು ನೋಡಿ. ಅನಾರೋಗ್ಯದಿಂದ ಮಲಗಿದಂಥ ವೀರೇಂದ್ರ ಪಾಟೀಲರು ಅತ್ಯದ್ಭುತವಾದ ಆಡಳಿತಗಾರ. ಅದವ್ರ ಜೊತೆಗೆ ರಾಜಶೇಖರ ಮೂರ್ತಿ ಫೈನಾನ್ಸು, ಭಾಳ ಅದ್ಭುತವಾದ ಒಂದು ಮಂತ್ರಿಮಂಡಲ ಇತ್ತು. ಅವರನ್ನ ಸಿಸ್ಟಮೆಟಿಕ್ ಆಗಿ ಕಾಂಗ್ರೆಸ್ಸು ಅವರನ್ನು ಮುಗಿಸ್ತು. ಅದಾದ ಮೇಲೆ ಕೂಡ ಬಂಗಾರಪ್ಪನವರು
ಬಂಗಾರಪ್ಪ ಕೂಡ ಅವರಿಗೆ ಜನರ ನಡುವಿನ ರಾಜಕಾರಣಿ ಅವರು. ಅವರಿಗೆ ಜನರ ಕಷ್ಟ ಸುಖ ಗೊತ್ತಿದೆ. ಅದಕ್ಕೆ ಹಲವಾರು ಯೋಜನೆಗಳನ್ನು ಬಂಗಾರಪ್ಪ ಮಾಡಿದರು ಅಂತ ಅದು ನಮಗೆ ಗೊತ್ತಿದೆ. ಬಂಗಾರಪ್ಪ ಮಾಡಿದ ಯೋಜನೆಗಳು, ಆರಾಧನಾ ಅಂತ ಯೋಜನೆಯನ್ನು ಅವರೇ ಪ್ರಾರಂಭ ಮಾಡಿದ್ದು, ವಿಶ್ವವಂತ ಗ್ರಾಮೀಣ ಮಟ್ಟದ ಗುಡಿ ಕೈಗಾರಿಕೆಗಳಿಗೆ ಸಹಾಯ ಮಾಡೋದು, ಹೀಗೆ ಹಲವು ರೀತಿಯ ಯೋಜನೆಗಳನ್ನು ಮಾಡಿದರು. ಬಂಗಾರಪ್ಪನವ್ರನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಿಸ್ಟಮೆಟಿಕ್ಕಾಗಿ ಮುಗಿಸ್ತು. ಅದಕ್ಕೂ ಮೊದಲು ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಅವ್ರನ್ನ ಮುಗಿಸೋದು, ಒಂದು ಕಡೆ ಅವರ ಆರೋಗ್ಯ ಸರಿ ಇರಲಿಲ್ಲ, ಒಂದು ಮರೆತುಬಿಟ್ಟಿದ್ದೆ, ಚನ್ನಪಟ್ಟಣ ಮತ್ತು ರಾಮನಗರಗಳಲ್ಲಿ ಕೋಮು ಗಲಭೆಯನ್ನು ಹುಟ್ಟಾಕಿದ್ದು. ಅದು ಕಾಂಗ್ರೆಸ್ ನಾಯಕರೇ ಹುಟ್ಟಾಕಿದ್ರು ಅಂತಾರೆ, ಜಾಫರ್ ಶರೀಫ್ ಹೆಸರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಬಟ್ ಕಾಂಗ್ರೆಸ್ನವರೇ ಕೋಮು ಗಲಭೆಯನ್ನು ಹುಟ್ಟಾಕಿ ಅವ್ರನ್ನ ರಾಜಕೀಯವಾಗಿ ಮುಗಿಸೋ ಹಾಗೆ ಮಾಡಿದ್ದು. ಬಂಗಾರಪ್ಪನವರ ರಾಜಕೀಯ ಬದುಕು ಕೂಡ ಹಾಗೆ ಆಯಿತು. ಸೊ ಅದರ ಜೊತೆಗೆ ನಾನು ಮೊನ್ನೆ ಹೇಳಿದಾಗ ವೀರಪ್ಪ ಮೊಯ್ಲಿ ಅವರು CET ಅಂತ ತಂದರು. ಆದರೆ ಎಲ್ಲ ಮಠಾಧಿಪತಿಗಳು ಸೇರಿಬಿಟ್ಟು ಕಾಂಗ್ರೆಸ್ ಸೋಲುವಂತೆ ಮಾಡಿ ಅವರ ರಾಜಕೀಯ ಬದುಕು ಮುಗಿಯುವಂತೆ ಮಾಡಿದರು. ಈಗ ನಾನು ಮಾತನಾಡ್ತಾ ಇರುವುದು ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಬಗ್ಗೆ. ಯಡಿಯೂರಪ್ಪ ಅವರನ್ನು ಭಾರತೀಯ ಜನತಾ ಪಕ್ಷ ಮನೆಯ ಆಳಕ್ಕಿಂತ ಹೀನಾಗಿ, ಆಳುಗಳನ್ನೇ ಹಂಗೆ ನೋಡ್ಕೊಳ್ಳೋಕ್ಕಾಗಲ್ಲ. ನಾನು ಹಿಂದೆ ಜೀತದ ಆಳುಗಳಿದ್ದ ಕಾಲದ್ದು ಹೇಳಿದೆ, ಇವರು ನಮ್ಮಂತೆ ಸಮಾನರು ಅಂತ. ಆ ರೀತಿ ಅವ್ರನ್ನ ಅವಮಾನಕರವಾಗಿ BJP ನಡೆಸ್ಕೊಳ್ತು. ಆ ಕಾರಣಕ್ಕೆ ಒಂದು ಸಲ ಸಿಟ್ಟು ಬಂದು ಹೊರಗಡೆ ಹೋಗಿ ಬೇರೆ ಪಾರ್ಟಿಯನ್ನು ಕಟ್ಟಿದರು. ಅವರೊಬ್ಬ ಜನನಾಯಕ, ಆದರೆ ಭ್ರಷ್ಟರು ಅನ್ನೋದು ಅನುಮಾನ ಇಲ್ಲ. ಅವರು ಅಧಿಕಾರದಿಂದ ನಿರ್ಗಮಿಸಬೇಕು ಭ್ರಷ್ಟತೆಯ ಕಾರಣಕ್ಕಾಗಿ. ಅವರು ಮಗ ಅಂಗಡಿನೇ ತೆರ್ಕೊಂಡಿದ್ದಾರೆ ಅಂತ. ನಾನು ಯಾರೋ ಒಬ್ಬ ಹಿರಿಯ ರಾಜಕಾರಣಿ ಹತ್ರ ಮಾತಾಡ್ತಾ ಇದ್ದೆ. ಸೊ ಈಗ ಬದಲಾವಣೆ ಆದರೆ, ಯಡಿಯೂರಪ್ಪ ಸರ್ಕಾರ ಬದಲಾವಣೆ ಆದರೆ, ಬೇರೆ ಸರ್ಕಾರ ಬಂದರೆ ಏನಾಗುತ್ತೆ ಅಂತ ಕೇಳಿದೆ. ಅವ್ರು ನನಗೇನು ಹೇಳಿದರು ಗೊತ್ತಾ? ನೋಡಿ ಸರ್, ಯಡಿಯೂರಪ್ಪ ಹೋದರೆ ಅಟ್ಲೀಸ್ಟು ಭ್ರಷ್ಟಾಚಾರ ಸ್ವಲ್ಪ ಕಡಿಮೆ ಆಗುತ್ತೇನೋ. ಹೊಸಬರು ಬಂದರೆ ಈ ಮಟ್ಟದಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರು ಸುತ್ತಮುತ್ತಲವರು ಮಕ್ಕಳು ಎಲ್ಲ ಅಂಗಡಿ ತೆರೆದು ಕೂತ್ಕೊಂಡು ಯಾರೋ ಹಿರಿಯರೊಬ್ಬರು ಹೇಳಿದ್ರು ನನಗೆ. ಅದು ನಿಜ. ಆ ಕಾರಣಕ್ಕೆ ಯಡಿಯೂರಪ್ಪ ಹೋಗಲೇಬೇಕು. ಆದರೆ ನಾನು ಇವೆರಡರ ನಡುವೆ ವ್ಯತ್ಯಾಸ ಗೊತ್ತಿರಬೇಕು. ಯಡಿಯೂರಪ್ಪ ಹೋಗುವುದು ಒಂದು ಕಡೆ, ಹೋಗಲೇಬೇಕಾದ ಒಂದು ಕಡೆ, ಭ್ರಷ್ಟತೆಯ ಕೂಪವನ್ನು ಸೃಷ್ಟಿಸಿದ ಮುಖ್ಯಮಂತ್ರಿಯವರು. ಅದ್ರ ಜೊತೆಗೆ ಮಠಾಧಿಪತಿಗಳಿಗೆ ಹಿಡಿದು ಅವರಿಗೆಲ್ಲ ದುಡ್ಡು ಕೊಟ್ಟು ಇನ್ನೊಂದು ಕೊಟ್ಟು ಪರವಾಗಿ ನಿಲ್ಲಿಸ್ಕೊಳ್ಳೋ ಥರ ಹೀನ ರಾಜಕಾರಣ ಅದು. ಆದರೆ BJP ಇನ್ನಷ್ಟು ಗೌರವಯುತವಾಗಿ ಯಡಿಯೂರಪ್ಪನವರನ್ನು ನಡೆಸ್ಕೋಬೇಕಾಗಿತ್ತು ಅಂತ ನಮ್ಮದವನು. ಯಾಕಂದರೆ ಜನರ ನಡುವೆಯಿಂದ ಬಂದಂಥವನು, ಒಬ್ಬ ಶಿಕಾರಿಪುರದ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಏರೋದಿದೆಯಲ್ಲ, ಅದು ಗ್ರೇಟ್, ಅನುಮಾನನೇ ಇಲ್ಲ. ಅದರ ಜೊತೆಗೆ ಅವರೊಂಥರ ಈ ರಾಜ ಪರಂಪರೆ ಇದ್ದಾಗೆ ಕೊಡುಗೈ ದಾನಿ ಅಂತಾರಲ್ಲ, ಅವ್ರು ಯಾರು ಕೇಳಿದ್ರು ಕೊಟ್ಬಿಡ್ತಾರೆ. ಆ ರೀತಿ ಇವತ್ತು ಜನತಂತ್ರ, ಅದು ಹಾಗೆ ನಡೆಯಲ್ಲ. ಯಾಕೆಂದರೆ ಸರ್ಕಾರದ ದುಡ್ಡು ಅಂದರೆ ಜನರ ದುಡ್ಡು, ಅದು ತೆರಿಗೆ ಹಣ, ಅದು ಯಾರಪ್ಪನ ಮನೆ ಆಸ್ತಿ ಕೂಡ ಅಲ್ಲ. ಅದನ್ನು ನಿಮ್ಮ ಆಸ್ತಿ ಅನ್ನುವಾಗ ಮಠಮಾನ್ಯಗಳಿಂದ ಹಿಡಿದು ಎಲ್ಲರಿಗೂ ಹಂಚೋದಿದೆಯಲ್ಲ, ಅದು ಕ್ಷಮಾರ್ಹ ಅಲ್ಲ. ಇಂಥದ್ದನ್ನು ತಡೆಯುವ ಕೆಲಸವನ್ನು BJP ವರಿಷ್ಠರು ಮಾಡಿದರೆ ನಾನು ಓಕೆ ಅಂತಿದ್ದೇನು. ಆದರೆ BJP ವರಿಷ್ಠರು ಆ ಕೆಲಸ ಮಾಡಿಲ್ಲ. BJP ವರಿಷ್ಠರು ಆದಷ್ಟು ಕಿರುಕುಳ ಕೊಡುತ್ತೆ. ಯಾಕೆಂದರೆ ನನಗೆ ಬಂದ ಮಾಹಿತಿಯ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಯಡಿಯೂರಪ್ಪನವ್ರು ಕಂಡ್ರೆ ಆಗಲ್ವಂತೆ. ಸೊ ಯಾಕೆ ಅಂತ, ಒಂದು, ಯಡಿಯೂರಪ್ಪ ತಲೆಬಾಗಿ ನಿಲ್ಲುವವರಲ್ಲ ಅಂತ. ಎಲ್ಲ ಸರ್ವಾಧಿಕಾರಿಗಳಿಗೂ ತಲೆಬಾಗಿ ನಿಲ್ಲುವವರು ಬೇಕು, ತಮ್ಮ ಕಪಿಮುಷ್ಟಿಯಲ್ಲಿರಬೇಕು, ತನಗಿಂತ ದೊಡ್ಡವರಾಗಬಾರ್ದು. ಕರ್ನಾಟಕದ BJP ದೃಷ್ಟಿಯಿಂದ ನೀವು ಮೋದಿ ಅಥವಾ ಅಮಿತ್ ಶಾಗಿಂತ ಕರ್ನಾಟಕದಲ್ಲಿ BJP ಬರೋದಕ್ಕೆ ಯಡಿಯೂರಪ್ಪ ಕಾರಣ ಅಂತಲೇ ಜನ ಮಾತನಾಡೋದು. ಅದು ಅವರಿಗೆ ಸಹಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ. ಅವರ ಹೆಸರು ಬದಲು ಇನ್ನೊಬ್ಬರ ಹೆಸರನ್ನು ಹೇಳಿದ್ದನ್ನು ಅವರು ಸಹಿಸಲಾರರು. ಒಳಗಡೆ ಅಸಹನೆ, ಸಿಟ್ಟು, ಕೋಪ. ಆ ಕಾರಣಕ್ಕೇ ಯಡಿಯೂರಪ್ಪನವರನ್ನು ಮೆಟ್ಟುವ ಯತ್ನ ಇದೆಯಲ್ಲ, ಅದು ಅವರು ಮೊದಲ ಬಾರಿ ಮುಖ್ಯಮಂತ್ರಿ ಆದ ಕಾಲದಿಂದ ಇತ್ತು. ಅದ್ರ ಜೊತೆಗೆ ಆವಾಗ ಕಾಂಪಿಟೇಷನ್ ಬೇರೆ ಇತ್ತು ಬಿಡಿ. ಅನಂತಕುಮಾರ್ ಕಾಂಪಿಟೇಷನ್ ಇತ್ತು. ಅನಂತಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಇಷ್ಟಪಟ್ಟಿದ್ದರು. ಅವರು ಹೈಕಮಾಂಡಲ್ಲಿ ಪವರ್ಫುಲ್ ಆಗಿದ್ದರು. ಅವರು ಆದಷ್ಟು ತೊಂದರೆಗಳನ್ನು ಕೊಡ್ತಾನೆ ಇದ್ದರು ರಾಜಕಾರಣದಲ್ಲಿದ್ದಾಗ, ಅದಕ್ಕೇನು ಅನುಮಾನ ಇಲ್ಲ. ಆದರೆ 2014ರಲ್ಲಿ ಯಡಿಯೂರಪ್ಪ ತಿರುಗಿ ಮತ್ತೆ BJPಗೆ ಬಂದ ಮೇಲೆ ಕರ್ನಾಟಕದಲ್ಲಿ ಮತ್ತೆ BJP ಅಧಿಕಾರಕ್ಕೆ ಬರುವ ಒಂದು ಸ್ಥಿತಿ ನಿರ್ಮಾಣ ಆಗಿದ್ದು ನಿಜ, ಅದರಿಂದ ಗೌರವ. ಆದರೆ ಮೊದಲಿನಿಂದ ಮೋದಿ ಅಮಿತ್ ಶಾಗೆ ಏನೋ ಯಡಿಯೂರಪ್ಪನ ಕಂಡರೆ ಹಿಂಸೆ ಅವರಿಗೆ. ಆಗಲ್ಲ, ಹ್ಯಾಂಗೆ ಬತ್ತಿ ಇಡಬೇಕು ಅಂತಲೇ ನೋಡಿದ್ದು. ನಮ್ಗೆ ಗೊತ್ತಿದೆ, ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ಮಂತ್ರಿಮಂಡಲ ಒಂದು ರಚನೆಗೆ ಎಷ್ಟು ದಿನ ಆಯಿತು ಅಂತ. ನಂತರ ಅವ್ರ ತಲೆ ಮೇಲೆ ತಂದು 3 ಉಪಮುಖ್ಯಮಂತ್ರಿಗಳನ್ನು ಹೇರಿದರು, ಒಬ್ಬರು ಪ್ರಯೋಜನಕ್ಕೆ ಬಾರದಿರೋರು. ಅದರಲ್ಲಿ ಒಬ್ಬರು ಗೋವಿಂದ ಕಾರಜೋಳ
ಸನ್ಮಾನ್ಯ ಯಡಿಯೂರಪ್ಪನವ್ರ ಕ್ಯಾಂಡಿಡೇಟು ಅಂತ ಹೇಳಲಾಗ್ತಾಯಿದೆ. ಅವ್ರಿಗೆ ಹತ್ತಿರ ಇದ್ದವರು. ಉಳಿದಿಬ್ಬರು ಸಂತೋಷ್ ಅವರ ಕ್ಯಾಂಡಿಡೇಟು ತಂದು ಅವ್ರ ತಲೆ ಮೇಲೆ ಕೂಡಿಸಿದ್ರು. ಪ್ರಯೋಜನಕ್ಕೆ ಬಾರದಿರೋ ಉಪಮುಖ್ಯಮಂತ್ರಿಗಳು ಯಾರು ಅಂದರೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಮತ್ತು ಸವದಿ ಅವರು ತಂದು ಕೂಡಿಸಿದ್ರು. ಒಳಗಡೆ ರಾಜಕಾರಣ ಪ್ರಾರಂಭ ಆಯಿತು. ಒಂದು ಕಡೆ ಯಡಿಯೂರಪ್ಪನವರ ವಿರೋಧಿಗಳು ಏನಿದ್ದಾರೆ ಅವರಿಗೆ ಪಕ್ಷದ ವರಿಷ್ಠರೇ ಕುಮ್ಮಕ್ಕು ಕೊಟ್ಟಿದ್ದಾರೆ ಅನ್ನೋದು ನನಗೆ ಅನುಮಾನನೇ ಇಲ್ಲ. ಅದು ಸಂತೋಷ್ ಅವರ ಮೂಲಕ ಇರ್ಬೋದು, ಇನ್ನೊಬ್ಬರ ಮೂಲಕ ಇರ್ಬೋದು. ಆ ರೀತಿ ಕುಮ್ಮಕ್ಕನ್ನು ನೀಡಲಾಯಿತು. ಅದರಲ್ಲಿ ಸಿ ಟಿ ರವಿ ಅವರು ಇದ್ದರು, ಅದರ ಜೊತೆಗೆ ಯತ್ನಾಳ್ ಅವರಿದ್ದರು. ಇವರೆಲ್ಲ ಕೂಡ ಅವರು ಸಮಾಧಾನದಿಂದ ಯಡಿಯೂರಪ್ಪನವರು ಅಧಿಕಾರ ನಡೆಸದ ವಾತಾವರಣವನ್ನು ಸೃಷ್ಟಿಸಲಾಯಿತು. ಆದರೆ ಆಗಲೂ ಕೂಡ ಯಡಿಯೂರಪ್ಪನವ್ರನ್ನ ಬಿಡುವ ಸ್ಥಿತಿಯಲ್ಲಿ ಬಿ ಜೆ ಪಿ ವರಿಷ್ಠರು ಇರಲಿಲ್ಲ. ಯಾಕೆಂದರೆ ಅವರಿಗೆ ಲಿಂಗಾಯತರ ಸಿಟ್ಟಿನ ಒಂದು ಭಯ, ಆತಂಕ ಇತ್ತು ಅವರಿಗೆ. ಅದ್ರ ಜೊತೆಗೆ ಇನ್ನೊಬ್ಬ ಲಿಂಗಾಯತ ನಾಯಕರನ್ನ ಯಡಿಯೂರಪ್ಪನವ್ರಿಗೆ ಸರಿಸಮಾನವಾಗಿ ಬಳಸೋಣ ಅಂದರೆ ಯಾರೂ ಕೂಡ ಯಡಿಯೂರಪ್ಪನವ್ರ ರೀತಿ ಬೆಳೆದಂಥವ್ರು ಬಿ ಜೆ ಪಿಯಲ್ಲಿ ಇಲ್ಲವೇ ಇಲ್ಲ ಅಂತ. ಆ ಕಾರಣಕ್ಕೆ ಅವ್ರ ಕಿರುಕುಳ ಕೊಡ್ತಾ ಅವರೇ ಇಳಿಬೇಕು ಅನ್ನುವ ಸ್ಥಿತಿ ನಿರ್ಮಾಣ ಮಾಡಿದ್ರು. ಆದರೆ ಯಡಿಯೂರಪ್ಪ ಭಾರಿ ಘಾಟಿ ಮನುಷ್ಯ ಕಣ್ರಿ ಅವರು ಹಾಗೆಲ್ಲ ಬಿಟ್ಟು ಹೋಗುವ ಜನನಲ್ಲಿ ಜಿಗುಟು ಅಂದರೆ ಜಿಗುಟು ಹಿಡಿದು ಕೂತ್ಕೋಬೇಕು. ಸೊ ಆ ರೀತಿ ಮನುಷ್ಯ. ಅದ್ರ ಜೊತೆಗೆ ಯಡಿಯೂರಪ್ಪ ಒಂಥರ ಅವ್ರ ಕ್ಯಾರೆಕ್ಟರ್ ಅಂದರೆ ಸಿಟ್ಟು ಬಂದರೆ ಯಾರಿಗೆ ಬೇಕಾದ್ರೂ ಹೊಡಿತಾರೆ. ಅದು ಭಾಳ ಜನ ಅವರ ಜೊತೆ ಇವರು ಹೇಳ್ತಾರೆ ಅವ್ರು ಯಾರ್ಯಾರಿಗೆ ಹೊಡೆದಿದ್ರು ಅಂತ. ಅದು ಇನ್ನೊಂದು ಕತೆ, ಇನ್ನೊಂದು ಸಲ ನಾವು ಹೇಳ್ಬೋದು. ಅಂಥ ಜಿಗುಟಿನ ಮನುಷ್ಯ. ಅವರು ಒಳಗಡೆ ಸಿಟ್ಟನ್ನು ಬೇರೆ ಬೇರೆ ರೀತಿ ತೋರಿಸ್ತಾರೆ. ಈಗ ಎಲ್ಲ ಡೆವಲಪ್ಮೆಂಟ್ ಆದಮೇಲೆ ಅವರು ಸುಲಭವಾಗಿ ಹೋಗಬಹುದು ಅಂತೇನು ಬಿ ಜೆ ಪಿ ವರಿಷ್ಠರು ಅಂದ್ಕೊಂಡಿದ್ರು. ಆದರೆ ಯಡಿಯೂರಪ್ಪನವ್ರದ್ದು ಆ ಜಾಯಮಾನವೇ ಅಲ್ಲ. ಒಳಗಡೆಯಿಂದ ಸ್ವಾಮಿಗಳನ್ನೆಲ್ಲ ಕರ್ಕೊಬಂದರು. ಆ ಸ್ವಾಮಿಗಳಿಗೆಲ್ಲ ಲಕೋಟೆ ಕೊಡಲಾಯಿತು. ಆ ಲಕೋಟೆ ಕೊಟ್ಟದ್ರಲ್ಲೇನೋ ಕಡಿಮೆ ಆಯಿತು ಅಂಥೇಳಿ ಇವತ್ತೆಲ್ಲೋ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀನಿ ನಾನು. 15,000 ರೂಪಾಯಿ ಪೆಟ್ರೋಲ್ ಖರ್ಚು, 10,000 ರೂಪಾಯಿ ಏನೋ ಖರ್ಚು ಅಂತ ಕೊಟ್ಟರು ಅಂತ ಹೇಳಲಾಗ್ತಾಯಿದೆ. ಆದರೆ ಕೆಲವರಿಗೆ 8,000 ಹೋಯ್ತಂತೆ. ಸ್ವಾಮಿಗಳಿಗೆಲ್ಲ ಇದು ಅದನ್ನು ದಿಂಗಾಲೇಶ್ವರರು ಕೊಟ್ಟರು ಅಂತನೋ ಯಾರು ಬರೀತಿದ್ದಾರೆ ನನಗೆ ಗೊತ್ತಿಲ್ಲ. ಅದು ದಿಂಗಾಲೇಶ್ವರರು ಕಂಗಾಲೇಶ್ವರರು ಗೊತ್ತಿಲ್ಲ. ದುಡ್ಡಿಲ್ಲ ಅಂದರೆ ದಿಂಗಾಲೇಶ್ವರರೆಲ್ಲ ಕಂಗಾಲೇಶ್ವರರಾಗದೆ. ಇದೆಲ್ಲ ಖಾಸಗಾಗಿ ನಡೆಸುವಂಥ. ಇದ್ರ ಹಿಂದೆ ಯಡಿಯೂರಪ್ಪನವರು ಬೇಕಾದವರು ಇದ್ದಾರೆ ಅನ್ನೋದ್ರಲ್ಲೂ ಯಾವ ಅನುಮಾನ ನನಗಿಲ್ಲ. ಆದರೆ ಈ ಹಂತಕ್ಕೆ ಯಡಿಯೂರಪ್ಪ ಹೋಗಬಾರ್ದಾಗಿತ್ತು. ಯಡಿಯೂರಪ್ಪ ಗೌರವಾನ್ವಿತವಾಗಿ ಹೋಗಬೇಕಾಗಿತ್ತು. ಆದರೆ ಈ ಅವಧಿಯಲ್ಲಿ ಯಡಿಯೂರಪ್ಪ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ತಮ್ಮ ಹೆಜ್ಜೆ ಗುರುತನ್ನು ಮೂಡಿಸಿದ್ದಾರೆ ಇರೋದ್ರಲ್ಲಿ ಅನುಮಾನ ಇಲ್ಲ. ಆ ಹೆಜ್ಜೆ ಗುರುತುಗಳು ಯಾವುವು ಅದು ಮುಂದಿನ ದಿನಗಳಲ್ಲಿ ವಿಶ್ಲೇಷಣೆಗೆ ಒಳಪಡುತ್ತೆ. ಯಡಿಯೂರಪ್ಪನವರ ಸಾಧನೆ ಏನು ಅದು ವಿಶ್ಲೇಷಣೆಗೆ ಒಳಪಡಬೇಕಾದ್ದು. ಜನತಂತ್ರ ವ್ಯವಸ್ಥೆಯಲ್ಲಿ ಯಡಿಯೂರಪ್ಪನವರು ಮಾಡಿದ್ದು ಸರಿನಾ ಅದು ವಿಶ್ಲೇಷಣೆಗೆ ಒಳಪಡಬೇಕಾಗುತ್ತೆ. ಆ ರೈತ ಪ್ರೀತಿ, ರೈತ ಪ್ರೇಮದಿಂದ ಸಪ್ರೇಟ್ ರೈತರಿಗೆ ಬಜೆಟ್ ಕೊಟ್ಟವರು, ನಂತರ ಅವರು ರೈತರನ್ನ ಮರೆತರ, ಇಂಥ ಪ್ರಶ್ನೆಗಳು ಕೇಳಬೇಕಾಗಿದೆ. ಅವರ ಆಡಳಿತದ ಬಗ್ಗೆ ಒಂದು ಅಧ್ಯಯನ ಕೂಡ ನಡಿಬೇಕು ಅಂತ ನನಗೆ ಅನಿಸುತ್ತೆ. ಇಂಥ ಸಿಚುವೇಷನ್ನಲ್ಲಿ ನನಗನ್ನಿಸೋದು ಯಡಿಯೂರಪ್ಪನವರು ಹೋರಾಟ ಮಾಡಿದ್ದು ಸಾಕು ಅಂತ. ಆದರೆ ಅವರು ಇವತ್ತು ಹೇಳಿದರೆ ನನಗಾತ ಇನ್ನೂ 15 ವರ್ಷ ರಾಜಕೀಯ ಮಾಡ್ತೀನಿ ಅಂತಾರೆ. 80 ಹತ್ತಿರ ಇದೆ ಅಲ್ವಾ. ಒಂದು ಮನುಷ್ಯ ಒಂದು ಕಾಲಘಟ್ಟದಲ್ಲಿ ಹೋಗಬೇಕು. ಬಟ್ ಯಡಿಯೂರಪ್ಪನವರು ಇನ್ನೂ 15 ವರ್ಷ ಪಕ್ಷ ಕಟ್ತೀನಿ ಅಂತಿದ್ದಾರೆ. ಸೊ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಿದರೆ ಪಕ್ಷದ ಅಧ್ಯಕ್ಷ, ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನ ಬೇಕಂತೆ, ಮಗನಿಗೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕಂತೆ, ಪಕ್ಷ ಕಟ್ತಾರಂತೆ ಸನ್ಮಾನ್ಯ ಗೌರವಾನ್ವಿತ ಯಡಿಯೂರಪ್ಪನವರು. ಆದರೆ ರಾಜಕಾರಣ ಅನ್ನೋದು ಇದೆಯಲ್ಲ, ಜನ ಬಯಸಿದವರೆಗಿರಬೇಕು. ಜನ ತಮ್ಮನ್ನು ಬಯಸೋದಕ್ಕಾಗಿ ಕಾಸು ಕೊಟ್ಟು ಬಹುಪರ ಕೇಳಿಸ್ಕೊಡೋದಾಗಲಿ ಇನ್ನೊಂದಾಗಲಿ ಸರಿಯಾದ ಕ್ರಮ ಅಲ್ಲ. ಯಡಿಯೂರಪ್ಪನವರು ಈ ವಯಸ್ಸಿನಲ್ಲಾದರೂ ಜ್ಞಾನೋದಯ ಆಗಲಿ ಅವರಿಗೆ. ಯಡಿಯೂರಪ್ಪನವರು ನಾನು ಮೊದಲಿಂದ ಹೋಗಿ ಬನ್ನಿ ಯಡಿಯೂರಪ್ಪನವರೇ ಅಂತ. ನಮ್ಮೆಲ್ಲರ ಕಾಲ ಮುಗಿದ ನಾವೆಲ್ಲ ಎದ್ದು ಹೋಗಬೇಕು ಯಡಿಯೂರಪ್ಪನವರೇ. ಇನ್ನೂ ಹಠ ಮಾಡಬೇಡಿ ಮಕ್ಕಳ ಹಾಗೆ. ನಿಮ್ಮ ಕಾಲ ಮುಗಿದಿದೆ, ನಿಮ್ಮ ರಾಜಕೀಯ ಬದುಕು ಮುಗಿತಾ ಇದೆ. ಇನ್ನು ನೀವು ಏನು ನಿಮ್ಮ ಅಧಿಕಾರಾವಧಿಯಲ್ಲಿ ಏನು ಮಾಡಿದಿರಿ ಆತ್ಮಾವಲೋಕನ ಮಾಡಿಕೊಳ್ಳಿ. ಅಟ್ಲೀಸ್ಟ್ ಈ ವಯಸ್ಸಿನಲ್ಲಾದರೂ ಆತ್ಮಾವಲೋಕನ ಮಾಡಿಕೊಳ್ಳೋದಿದೆ, ಅದು ನಿಮ್ಮ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ, ನಮಸ್ಕಾರ.